ಎಲ್ಲರೂ ಎಲ್ಲ ಟೂರು ಪಿಕ್ನಿಕ್ ಎಲ್ಲ ಹೋಗ್ಬಿಡೋರು. ಈ ಸಲ ಮೊಟ್ಟ ಮೊದಲನೇ ಬಾರಿಗೆ ಹೆಚ್ಚು ಸಂಖ್ಯೆಯಲ್ಲಿ ಹೆಂಗಸರು, ನನ್ನ ಅಕ್ಕಪಕ್ಕ ಇದ್ದವರೆಲ್ಲರೂ ಕ್ಯೂನಲ್ಲಿ ನಿಂತಿದ್ದವರು ಹೆಂಗಸರು. ಎಷ್ಟು ಸಂತೋಷ ಹೆಮ್ಮೆ ಆಯಿತು ಅಂತಂದರೆ ನಿಜವಾಗ್ಲೂ ಇದರ ಯಶಸ್ಸು ಅಂತಿದ್ದರೆ ಮಾಧ್ಯಮಗಳದ್ದು. ಮಾಧ್ಯಮನ ಯಾವಾಗಲೂ ಬೈತೀವಿ, ಮಾಧ್ಯಮಗಳನ್ನ ಅನುಮಾನಿಸ್ತೀವಿ, ಆದರೆ ಮಾಧ್ಯಮಗಳು ಒಳ್ಳೇದು ಕೂಡ ಮಾಡಿದೆ ಅಂತ ಇವತ್ತಿನ ಸೂಚನೆ. ಅಂದರೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಬಂದು ನಿಂತ್ಕೊಂಡು ಓಟ್ ಹಾಕಬೇಕು ಅನ್ನೋದಿದೆಯಲ್ಲ, ಈ ಅಭಿಪ್ರಾಯವನ್ನು ಸಾರ್ವತ್ರಿಕರಣಗೊಳಿಸಬೇಕು. ಮತ್ತು ನನಗೆ ಬಹಳ ದೊಡ್ಡ ಸಂತೋಷ ಯಾವುದು ಆಗಲೇಬೇಕಾದಂಥ ಕಾನೂನು ಯಾವುದು ಅಂತಂದರೆ, ಹೇಗೆ ಜನನ ಮರಣ ಪತ್ರವನ್ನು ಕೊಡ್ತಾರೆ, ತುಂಬ ಕಡ್ಡಾಯ ಮಾಡಿದ್ದಾರೆ ಈ ದೇಶದಲ್ಲಿ. ಹೇಗೆ SLC ಸರ್ಟಿಫಿಕೇಟ್ ಮುಖ್ಯ ಆಗುತ್ತೆ, ಹಾಗೆ ಮತದಾನವನ್ನು ಕೂಡ ಕಡ್ಡಾಯ ಮಾಡಬೇಕು. ಆಗ ಇನ್ನೂ ಎಚ್ಚರದಿಂದ ಆಕೆ ಆಗ್ತಾರೆ. ಇಲ್ಲ ಅಂದರೆ ಪಾಸ್ಪೋರ್ಟ್ ಕೊಡಲ್ಲ ಅನ್ಬೇಕ್ರಿ. ಪಾಸ್ಪೋರ್ಟ್ ಕೊಡಲ್ಲ ಬೇರೆ ದೇಶದವನಿಗೆ. ಇಲ್ಲಾಂದರೆ SLC ಮಾಸ ಕೂಡ ಎಲ್ಲೂ ಕೆಲಸ ಕೊಡಲ್ಲ. ಯಾವುದೇ MBBS B ಯಾವುದು ಕೊಡಲ್ಲ ಅನ್ನಿ ಆರಾಮಾಗಿ ಒಂದು ಓಟ್ ಹಾಕ್ತಾರೆ. ಆ ನಿಯಮ ಜಾರಿ ಆಗಬೇಕು ಅಂತ ನಾನು ಮುಂದಿನ 5 ವರ್ಷದೊಳಗೆ ಅದಾಗಲಿ ಅಂತ ಖಂಡಿತ ಆಶಿಸ್ತೀನಿ. ಈಗ ಮತಗಟ್ಟೆಗಳಲ್ಲಿ ಹಿರಿಯರು, ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿದ್ರು, ಯಾಕೋ ಯುವಕರು ಕಾಣಿಸ್ತಾ ಇಲ್ಲ. ಸೊ ಯುವಕರಿಗೆ ಏನು ಕರೆ ಕೊಡ್ತೀರಾ ಅಂತ? ಯುವಕರು ಉದ್ವೇಗದಲ್ಲಿ ಬದುಕ್ತಾರೆ. ಸ್ವಲ್ಪ ನನಗೆ ಗೊತ್ತಿದ್ದ ಹಾಗೆ ಈ ನಮ್ಮ ಸುತ್ತನೇ ನೋಡಿ ಎಲ್ಲ ವಿಚಾರವಂತರು ಈಗ ತಾನೇ ವೃದ್ಧತೆಗೆ ಅಡಿಯಿಡ್ತಾ ಇರೋರೆಲ್ಲ ಇದ್ದಾರೆ. ಯಾಕೆ ಯುವಕರದ ಸಮಸ್ಯೆ ಏನು ಅಂದರೆ, ಅವರು ಉದ್ವೇಗದಲ್ಲಿ ಬದುಕ್ತಾ ಇರ್ತಾರೆ. ಉದ್ವೇಗ ಪೂರ್ಣತೆಯನ್ನು ಕಳ್ಕೊಂಡು ಸಮಚಿತ್ರದಿಂದ, ನಮ್ಮ ಮಾಧ್ಯಮಗಳು ಕೂಡ ಮಾಡಬೇಕಾಗಿರೋದು ಅದೇ ಕೆಲಸ, ಸಮಚಿತ್ರದಿಂದ ಏನಾದ್ರು ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರೆ, ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ, ಆಗ ತನಗೆ ತಾನೇ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಮತ್ತು ಆ ಥರದ್ದೊಂದು ವೋಟಿಂಗು ತುಂಬ ಮುಖ್ಯ. ವೋಟ್ ಹಾಕೋಕ್ಕೆ ಮುಂಚೆ 5 ನಿಮಿಷ 10 ನಿಮಿಷ ಸಾವಧಾನವಾಗಿ, ಮುಂಚೆನೇ ಪ್ರಿಪೇರ್ ಮಾಡಿಕೊಂಡ್ರು ಸಾವಧಾನವಾಗಿ ಯೋಚನೆ ಮಾಡಿ ಈ ದೇಶಕ್ಕೆ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ, ಇರೋದರಲ್ಲಿ ಒಳ್ಳೆಯವನು ಯಾರು ಪರವಾಗಿಲ್ಲ ಅನ್ಸುತ್ತೆ ಅಂಥವ್ನು ಓಟ್ ಹಾಕಲೇಬೇಕು. ಮಿಕ್ಕಿದೇನೋ ನಾನು ಓಟ್ ಹಾಕಲಿಲ್ಲ ಅನ್ಬಿಡೋದು, ನಾನು ನೋಟ್ ಹಾಕಾಗದೆ ಅನ್ನೋದು, ಇವೆಲ್ಲ ತಿರಸ್ಕೃತವಾದಂಥ ಮಾತುಗಳು. ಅಂಥ ಉಡಾಫಿಯ ಮಾತುಗಳನ್ನು ಅವರ ಮಕ್ಕಳಿಗೂ ಕೂಡ ಫಾಲೋ ಮಾಡ್ತಾರೆ. ಮಕ್ಕಳುಗಳ ಜವಾಬ್ದಾರಿಯುತವಾಗಿರಬೇಕು ಅಂದರೆ, ಈ ದೇಶ ಜವಾಬ್ದಾರಿಯುತವಾಗಬೇಕು, ನಾನು ಮೊದಲು ಜವಾಬ್ದಾರಿಯುತವಾಗಬೇಕು. ಆ ಥರದ್ದು ಜವಾಬ್ದಾರಿಯುತವಾದ ಕೆಲಸ ನಾನು ಮಾಡಿದ್ದೀನಿ ಅಂತ ಭಾಳ ಹೆಮ್ಮೆ ಇದೆ. ನೀವು ಕೂಡ ನಿಮ್ಮ ಅಕ್ಕಪಕ್ಕದ ಮನೆಯವನ್ನೆಲ್ಲರನ್ನೂ ಕರ್ಕೊಂಡು ಹೋಗಿ, ಎಲ್ಲ ಯುವಕರನ್ನ ಪ್ರಚೋದಿಸಿ ಸಂಜೆ 6 ಗಂಟೆ ಒಳಗೆ ಕಡ್ಡಾಯವಾಗಿ ಎಷ್ಟೇ ತೊಂದರೆ ಆದರೂ ಅವ್ನು ಓಟ್ ಹಾಕುವಂಗೆ ಮಾಡಿ, ಮುಂದಿನ ವರ್ಷ ಇಲ್ಲಾಂದ್ರೆ ಓಟಿಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಓಟ್ ಹಾಕಬೇಕು ಅಂತ. ಇದು ತುಂಬ ಪವಿತ್ರವಾದ ಕೆಲಸ ಅಂತ ಮಾತ್ರ ಹೇಳ್ತಾರೆ. ನಾನು ಬರೀ ಉದ್ವೇಗಪೂರ್ಣವಾಗಿ ಹೇಳ್ತಾ ಇಲ್ಲ, ಇದು ಕಡ್ಡಾಯವಾದಂಥ ಪ್ರಜ್ಞಾಪೂರ್ವಕವಾದ ಕೆಲಸ. ಅದಾಗಲಿ ಓಟ್ ಹಾಕೋದು ಅಂತ ನಾನು ಭಾವಿಸ್ತೀನಿ. ಇದು ಮಂಡ್ಯ ರಮೇಶ್ ಅವರ ಮಾತು. ದೇಶದ ಭವಿಷ್ಯಕ್ಕಾಗಿ ಪ್ರಜ್ಞಾವಂತ ನಾಗರಿಕರು ಮತದಾನವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಸರ್ಕಾರ ಮಂಡ್ಯ ರಮೇಶ್ ಅವರು ಭಾಳ. ಆಮೇಲೆ ಇನ್ನೊಂದು ವಿಚಾರ ಅಂದರೆ, ಇವತ್ತು ಗುರುವಾರ, ನಾಳೆ ಒಂದು ದಿನ ಏನಾದರೂ ರಜಾ ಹಾಕ್ಬಿಟ್ರೆ ಶನಿವಾರ ಭಾನುವಾರ ನಮಗೆ ರಜಾ, ಈ ಥರ ಕಾರಣದಿಂದಾಗಿ 4 ದಿವಸ ನಮಗೆ ರಜಾ ಸಿಗುತ್ತೆ. ಹಿಂಗೆಲ್ಲ ಭಾಳ ಸ್ಕೀಮ್ ಹಾಕ್ಕೊಂಡು, ಭಾಳ ಸ್ಕೆಚ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋರೇ ಜಾಸ್ತಿ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಯೂತ್ಸ್ನ ವಿಚಾರವಾಗಿ ಬರೋದಾದ್ರೆ, ಯುವಕರು ಯುವತಿಯರ ವಿಚಾರವಾಗಿ ಬರೋದಾದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಮಾತಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಮತದಾನ ಮಾಡಬೇಕು, ಇಂಥವರಿಗೆ ಮತದಾನ ಮಾಡಬೇಕು, ಯಾಕೆ ಇಂಥವರಿಗೆ ಮತದಾನ ಮಾಡಬೇಕು, ಅವ್ರಿಗೆ ಯಾಕೆ ಮತ ಹಾಕಬಾರ್ದು, ಈ ಥರ ಭಾಳ ಚರ್ಚೆಯಲ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ. ಆದರೆ ಮತದಾನ ಅಂತ ಬಂದಂಥ ಸಂದರ್ಭದಲ್ಲಿ ಇವರೆಲ್ಲ ಸರಿಯಾಗಿ ಮತದಾನ ಮಾಡೋದಿಲ್ಲ ಅನ್ನುವಂಥದ್ದು ಒಂದು ಆರೋಪ ಇದೆ. ಪ್ರತಿ ಬಾರಿ ಕೂಡ ನಾವು ಗಮನಿಸ್ತೀವಿ, ಗ್ರಾಮೀಣ ಕ್ಷೇತ್ರಗಳಿಗಿಂತ ಬೆಂಗಳೂರಿನಲ್ಲಿ ನಡೆಯುವಂಥ ಮತದಾನ ಇರುತ್ತಲ್ಲ, ಬಹಳ ಕಡಿಮೆ ಇರುತ್ತೆ ಇಲ್ಲಿನ ಪರ್ಸೆಂಟೇಜು, ವೋಟಿಂಗ್ ಪರ್ಸೆಂಟೇಜ್. ಇಲ್ಲೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಈ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ನಾವು ಬೇರೆ ಈ ಥರ ಗಮನಿಸೋದಾದ್ರೆ, ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ನಾವು ಗಮನಿಸೋದಾದ್ರೆ, ಅಲ್ಲೆಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಗಮನಿಸ್ತಿದ್ವಿ 70-80%, 85% ವೋಟಿಂಗ್ ಆದಂಥದ್ದು ಕೂಡ ಇದೆ. ಆದರೆ ಬೆಂಗಳೂರಿನಲ್ಲಿ 50, 52, 55% ವೋಟಿಂಗ್ ಆಗುತ್ತೆ. ಅಂದರೆ ಉಳಿದಂಥವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಹೊರತು ಮತದಾನ ಮಾಡು ನಿಜವಾದ ತಮ್ಮ ಹಕ್ಕನ್ನು ಚಲಾಯಿಸುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲ ಫೇಲ್ಯೂರ್ ಆಗಿರ ಎನ್ನುವಂಥದ್ದು ಬಹಳ ಸ್ಪಷ್ಟ. ಯಾಕಂತಂದ್ರೆ ರಜಾ ಇದೆ, ಒಂದು 4 ದಿವಸ ಮಜವಾಗಿ ಎಲ್ಲರೂ ಹೋಗ್ಬರೋಣ ಅನ್ನುವಂಥ ರೀತಿಯಲ್ಲಿ. ಬಟ್ ಈ ಬಾರಿ ಹಾಗಾಗಬಾರ್ದು. ಅಂತಹ ಮನಸ್ಥಿತಿಯಿಂದ ನೀವು ಹೊರಬನ್ನಿ. ರಜೆ ಮುಂದೆನೂ ಸಿಗುತ್ತೆ, ಆದರೆ ದೇಶಕ್ಕಾಗಿ, ದೇಶ ಕಟ್ಟುವಂತ ನಿಟ್ಟಿನಲ್ಲಿ ಮತದಾನ ಮಾಡೋದಕ್ಕೆ ಸಿಗುವಂಥ ಅವಕಾಶಗಳು ಕೆಲವೇ ಕೆಲವು. ಅಂತ ಅವಕಾಶಗಳನ್ನು ನೀವು ಸದ್ಬಳಕೆ ಮಾಡ್ಕೊಳ್ಬೇಕು. ಇದೆ TV9ನ ಕಳಕಳಿ ಕೂಡ. ಇದನ್ನೇ ಇನ್ಫ್ಯಾಕ್ಟ್ ಮಂಡ್ಯ ರಮೇಶ್ ಅವರು ಕೂಡ ಹೇಳ್ತಾ ಇದ್ದಿದ್ದು. ಈ ಕಾರಣಕ್ಕಾಗಿ ಬಹಳ ರಜಾ ಇದೆ, ಸರತಿ ಸಾಲಿನಲ್ಲಿ ಅಂದ್ರೆ ಸರಣಿ ರಜೆಗಳು ಸಿಗ್ತಾ ಅನ್ನುವಂಥ ಕಾರಣದಿಂದಾಗಿ ಆ ಸರತಿ ಸಾಲಲ್ಲಿ ನಿಲ್ಲೋದು ಯಾಕೆ ಅನ್ನುವಂಥ ಒಂದು ಉಡಾಫೆಯ ಮನೋಭಾವನೆ ಬೇಡ. ನೀವು ಬನ್ನಿ, ನಿಮ್ಮ ಮನೆಯವರನ್ನು ಕರೆತನ್ನಿ, ಇತರರನ್ನೂ ಕೂಡ ಕರೆತನ್ನಿ, ಅಕ್ಕಪಕ್ಕದವರನ್ನು ಕೂಡ ಕರೆತನ್ನಿ. ಯಾರಿಗೆ ಓಟ್ ಹಾಕ್ತಾರೆ ಏನು ಎತ್ತ ಅದೆಲ್ಲ ಅವ್ರಿಗೆ ಬಿಟ್ಟಂತ ವಿಚಾರ ಆದರೂ ಕೂಡ ಅವರನ್ನ ಮತದ ಕಟ್ಟೆಗೆ ಕರ್ಕೊಂಡ್ಬರ್ಬೇಕಾದಂಥ ಜವಾಬ್ದಾರಿ ಯುವಕರದ್ದು ಕೂಡ ಆಗಿರುತ್ತೆ. ಸದೃಢ ದೇಶವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಅದನ್ನೆಲ್ಲ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಿದೆ. ಸೊ ಮತದಾನವನ್ನ ಕಂಪಲ್ಸರಿಯಾಗಿ ಎಲ್ಲರೂ ಮಾಡಬೇಕು. ಈ ಬಾರಿ ಒಂದು ದಾಖಲೆ ಪ್ರಮಾಣದಲ್ಲಿ ಮತದಾನ ಆಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ಆ ಕಾರಣಕ್ಕಾಗಿ ನೀವೆಲ್ಲ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡಿ.